ಎಲ್ಲರಿಗೂ ನಮಸ್ಕಾರ ರೀ. ವಾಟಾಳ್ ನಾಗರಾಜ್ ಅವರು ಒಂದು ಪ್ರೆಸ್ ಮೀಟ್ ಒಂದು ನ್ಯೂಸ್ನ್ಯಾಗ ಮಾತಾಡ್ಯಾರೋ. ಅದು ಏನೇನು ಮಾತಾಡ್ಯಾರ ಅಂತ ನೀವು ಒಂದ್ಸತಿ ನೋಡ್ರಿ. ಎಷ್ಟು ನಿಮ್ಗೆ ವಯಸ್ಸು 80 78? ನನಗ ಹಾ, ಎಷ್ಟಿರ್ಬೋದು ಅಂತ ನಿಮ್ ದೃಷ್ಟಿಲಿ? ಒಂದು 80. रुको जरा सबर करो 80. ಅದೇಂಗ್ ಗೊತ್ತು ನಿಮ್ಗೆ? ಅಂದ್ರೆ ಜ್ಯೋತಿಷಿಗಳು ಅದು ನಮ್ಮ ಅಪ್ಪನೂ ಗೊತ್ತು, ನಮ್ಮ ತಾಯಿ ಗೊತ್ತು, ನಿಮ್ಗೆ ಹೆಂಗ್ ಗೊತ್ತು? ಅಲ್ಲ, ಯಾರು ಜನ್ಮ ಕುಂಡ್ಲಿ ಬರ್ದವ್ರು ಹೇಳಿದ್ದೆ? ಇಲ್ಲ ಇಲ್ಲ, ಅವೆಲ್ಲ ನೀವು ಸುಮ್ಮನೆ ನಮ್ಮ ವಯಸ್ಸಿನ ಬಗ್ಗೆ ಈ ತರ ತಕರಾರು ತೆಗೆದ್ರೆ ಸರಿಯಲ್ಲ. ಅದು ಬಹಳ ತಕರಾರು ನಿಮ್ದು. ತಕರಾರೇ. ಕರೆಕ್ಟ್ ಆಗಿ ವಯಸ್ಸು ಎಷ್ಟು ಹೇಳಿ? ಒಳ್ಳೆ ಕತೆ, ಕರೆಕ್ಟ್ ಹೇಳ್ತೀನಿ. ನನ್ನ ವಯಸ್ಸು ನಿಮ್ಗೆ 80 ಅಂತ ಯಾರು ಒಪ್ತಾರ? ಸಾಧ್ಯನಾ? 75. 75 ಒಂದು ಸಾಧ್ಯನಾ? ಯಾರು ಒಪ್ಪ? 70. 70 ಒಪ್ಪೋದು ಸಾಧ್ಯನಾ? ಏನಿದು ಎಷ್ಟೀಗ? ಅರೆ ಒಳ್ಳೆ ಕತೆ. ನನ್ನ ವಯಸ್ಸು ಕಟ್ಕೊಂಡು ನಿಮ್ಗೆ ಯಾಕೆ ಬೇಕಾಗಿದೆ? ನೋಡ್ರಿ, ನಮ್ಮ ವಾಟಾಳ್ ನಾಗರಾಜ್ ಅವರು ಆ ಪ್ರೆಸ್ ಮೀಟ್ನ್ಯಾಗ ಆ ವ್ಯಕ್ತಿ ಪ್ರಶ್ನೆ ಕೇಳಿದ ತಪ್ಪು ಏನು ಇವರು ಉತ್ತರ ಕೊಟ್ಟದು ತಪ್ಪು. ನನಗೆ ಒಂಥರ ಈಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೈತಿ. ಅವರು ಏಜ್ ನಿಮ್ಗೆ ಎಷ್ಟು ಇರ್ಬೋದು? ಒಂದು 80 ಅಂತ ಕೇಳ್ಯಾರ. ಆದ್ರೆ ನಮ್ಮ ವಾಟಾಳ್ ನಾಗರಾಜ್ ಅವರು ನನ್ನ ಏಜ್ ತೊಂದರೆ ಏನು ಮಾಡ್ತೀವಿ, ಬರೀ ತಿಡ್ಡ ಮನುಷ್ಯ ರೀ ನಮ್ಮ ವಾಟಾಳ್ ನಾಗರಾಜ್ ಅಂದ್ರೆ. ಅದಕ್ಕೆ ಅವರ ಹೋರಾಟಗಳು ಇದನ್ನು ಎಲ್ಲ ಸಕ್ಸಸ್ ಅದಕ್ಕೆ ಕಾರಣ ನೋಡ್ರಿ. ಯಾಕಪ್ಪ ಅಂದ್ರೆ ಮುಂದೆ ಎದುರಾಳಿ ಇರುವಂಥ ವ್ಯಕ್ತಿಯನ್ನು ಗಡಗಡನೆ ತನ್ನ ಮಾತಿನ ಮೂಲಕ ನಡಗಿಸಿ ಬಿಡ್ತಾರೆ ಯಾರು ನಮ್ಮ ವಾಟಾಳ್ ನಾಗರಾಜ್ ಅವರು. ಈ ನಾಗರಾಜ್ ಅವರು ಈ ಪ್ರೆಸ್ ಮೀಟ್ನ್ಯಾಗ ನ್ಯೂಸ್ನ್ಯಾಗ ಮಾತಾಡೋದು ನಿಮಗೆ ಇಷ್ಟ ಆಗೈತೆ. ಇನ್ನೊಂದು ಸತಿ ಆ ವಿಡಿಯೋ ಹಾಕ್ತಾನೆ ರೀ. ಆ ವಿಡಿಯೋ ಹೆಂಗೈತಿ ಏನೈತಿ ಅಂತ ಇನ್ನೊಂದು ಸತಿ ನೋಡ್ರಿ ಅದನ್ನು. ಎಷ್ಟು ನಿಮ್ಗೆ ವಯಸ್ಸು? 80 78? ನನಗ ಹಾ, ಎಷ್ಟಿರ್ಬೋದು ಅಂತ ನಿಮ್ ದೃಷ್ಟಿಲಿ? ಒಂದು 80. रुको जरा सबर करो 80. ಅದೇಂಗ್ ಗೊತ್ತು ನಿಮ್ಗೆ? ಅಂದ್ರೆ ಜ್ಯೋತಿಷಿಗಳು ಅದು ನಮ್ಮ ಅಪ್ಪನೂ ಗೊತ್ತು, ನಮ್ಮ ತಾಯಿ ಗೊತ್ತು, ನಿಮ್ಗೆ ಹೆಂಗ್ ಗೊತ್ತು? ಅಲ್ಲ, ಯಾರು ಜನ್ಮ ಕುಂಡ್ಲಿ ಬರ್ದವ್ರು ಹೇಳಿದ್ದೆ? ಇಲ್ಲ ಇಲ್ಲ, ಅವೆಲ್ಲ ನೀವು ಸುಮ್ಮನೆ ನಮ್ಮ ವಯಸ್ಸಿನ ಬಗ್ಗೆ ಈ ತರ ತಕರಾರು ತೆಗೆದ್ರೆ ಸರಿಯಲ್ಲ. ಅದು ಬಹಳ ತಕರಾರು ನಿಮ್ದು. ತಕರಾರೇ. ಕರೆಕ್ಟ್ ಆಗಿ ವಯಸ್ಸು ಎಷ್ಟು ಹೇಳಿ? ಒಳ್ಳೆ ಕತೆ, ಕರೆಕ್ಟ್ ಹೇಳ್ತೀನಿ. ನನ್ನ ವಯಸ್ಸು ನಿಮ್ಗೆ 80 ಅಂತ ಯಾರು ಒಪ್ತಾರ? ಸಾಧ್ಯನಾ? 75. 75 ಒಂದು ಸಾಧ್ಯನಾ? ಯಾರು ಒಪ್ಪ? 70. 70 ಒಪ್ಪೋದು ಸಾಧ್ಯನಾ? ಏನಿದು ಎಷ್ಟೀಗ? ಅರೆ ಒಳ್ಳೆ ಕತೆ. ನನ್ನ ವಯಸ್ಸು ಕಟ್ಕೊಂಡು ನಿಮ್ಗೆ ಯಾಕೆ ಬೇಕಾಗಿದೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಇಂಥ ಕಾಮಿಡಿ ವಿಡಿಯೋ ಜೊತೆ ಸಿಗ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.